ಬಾಡಿಗೆ ಆಟೋಗೂ ನಮ್ಮದು ಸ್ವಂತ ಆಟೋಗೂ ಏನೇನು ಡಿಫ್ರೆನ್ಸ್ ಇರುತ್ತೆ? ಈಗ ಸ್ವಂತ ಆಟೋ ತಗೊಳಕ್ಕಾಗಲ್ಲ. 3 ಲಕ್ಷ ಹಾಕಿ ಇವತ್ತಿನ ದಿನ ಆಟೋ ತೆಗೆದು ಯಾರು ಮೇನ್ ರೋಡಿಗೆ ಬಂದು ಅವ್ನು 3,000 ದುಡಿಯೋಕ್ಕಾಗಲ್ಲ. ಎಲ್ಲರೂ ಓಲಾ ಊಬರ್ ಇಟ್ಕೊಂಡಿರ್ತಾರಲ್ವಾ, ಅದು ಹೆಂಗೆ ಕಮಿಷನ್ ಯಾವ ಥರ ಬರುತ್ತೆ? ಸಾಕಾಗುತ್ತಾ? ಕೈ ಬಾಡಿಗೆ ಯಾರು ನಿಮ್ಮನ್ನು ಕೂಗ್ತಾ ಇಲ್ಲ. ಯಾಕಂದರೆ ಇವತ್ತು ಮನೆಯಿಂದ ಆಚೆ ಬರ್ಬೇಕಾದ್ರೆ ಅವ್ರು ಫೋನ್ ಹಿಡ್ಕೊಂಡು ಹೊಡೆದ್ಬಿಟ್ಟು ಬರ್ತಾರೆ. ಓಲ್ವೋ ಊಬರು ಅದನ್ನೆಲ್ಲ ನಂಬ್ಕೊಂಡು ನಾವು ಮಾಡ್ತೀವಿ ಅನ್ನೋದನ್ನು ಬೇರೆ ಮಡಗಬೇಕು. ಈ ಕೈ ಬಾಡಿಗೆಯಲ್ಲಿ ಆವ್ರೇಜ್ ದಿನಕ್ಕೆ ಎಷ್ಟು ಮಾಡ್ಬೋದು ನಾವು? ಮಾಡ್ಬೋದು 1,000 ರೂಪಾಯಿ ಮಾಡ್ಬೋದು. ಊರಲ್ಲಿ ಜಮೀನು ಮಾಡ್ಬಿಟ್ಟು 50,000 ರೂಪಾಯಿ ಕೊಟ್ಬಿಟ್ಟು 3 ಲಕ್ಷ ರೂಪಾಯಿ ಆಟೋ ತಗೊಂಡು 3,000 ದುಡ್ದು ಅಂದ್ಬಿಟ್ಟು ಯಾವೊಂದೋ ಮಾತು ಕೇಳ್ಕೊಂಬಂದು ಅವ್ನು ಬನಶಂಕರಲ್ಲಿ ನಿಂತ್ಕೊಂಡು MG ರೋಡ್ಗೆ ಹೋಗು ಅಂದ್ರೆ ಹೆಂಗೆ ಹೋಯ್ತಾನ? ಆಟೋ ಅಂದರೆ ಅದು ಆಟ ಆಡ್ತದೆ ದಿನ ಅಲ್ಲ, ಆಡ್ಸೋನ್ಗಿರ್ಬೇಕಲ್ವ ಯೋಗ್ತಿ. ಉಳಿತಾಯ ಮಾಡಬೇಕಮ್ಮ. 100 ಸರಿ ಯೋಚನೆ ಮಾಡಿದ್ರು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆಗಿನ್ನ ಮುಖ್ಯವಾಗಿ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ತೀವಿ. ನಮ್ಮಂಥ ಹಳೆ ಹುಲಿಗಳು ಹಳೆ ಡ್ರೈವರ್ ಆದರೆ ನೀವು ಬೆಂಗಳೂರಲ್ಲಿ ಥ್ರೋಟ್ ಎಲ್ಲಿಂದ ಎಲ್ಲಿ ನಾವು ಹೇಳ್ತೀವಿ ಇಷ್ಟ ಆಯ್ತೈತೆ, ಇಂಥ ಕಡೆ ಇರ್ತೀರ ಇಂಥ ಕಡೆ ಅಂತ ಹೇಳ್ತೀವಿ. ಆಟೋ ಶಂಕರ್ ನಾ ಆಟೋ. ಸೊ ಅಣ್ಣ, ಈಗ ನೀವು 4ನೇ ಕ್ಲಾಸ್ ಓದಿದ್ರಿ, ಅದಾದಮೇಲೆ ಫಸ್ಟ್ ಬಾಡಿಗೆ ಆಟೋ ತಗೊಂಡ್ರಿ ಅಂತಂದ್ರಲ್ವಾ, 70 ರೂಪೀಸಿಗೆ ತಗೊಂಡಿರೋದು. ಸೊ ಅದಾದಮೇಲೆ ಈಗ ಬಾಡಿಗೆ ಆಟೋಗೂ ನಮ್ಮದು ಸ್ವಂತ ಆಟೋಗೂ ಏನೇನು ಡಿಫ್ರೆನ್ಸ್ ಇರುತ್ತಣ್ಣ? ಈಗ ತುಂಬ ಜನರಿಗೆ ನಾನು ಕೂಡ ಆಟೋ ಓಡಿಸ್ಬೇಕು, ನಾನು ಓದಿಲ್ಲ ಬರೆದಿಲ್ಲ, ನನ್ನ ಲೈಫ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಆಟೋ ಆದರೂ ಸಾಕಪ್ಪ ಈಗ ಬೆಂಗಳೂರಲ್ಲಿ ಅಂತ ಎಲ್ರಿಗೂ ಇದೆ. ಯಾಕಂತಂದರೆ ಓಲಾ ಬಂದಿದೆ, ಊಬರ್ ಬಂದಿದೆ, ನಮ್ಮ ಯಾತ್ರೆ ಇದೆ, ಸಾಕಷ್ಟು ಆ್ಯಪ್ಗಳಿದೆ. ಸೊ ನಿಮಗೆ ಯಾವುದು ಬೆನಿಫಿಟ್ ಅಂತ ಅನ್ಸುತ್ತೆ? ಈಗ ನಾವು ಬಾಡಿಗೆ ಆಟೋನೇ ಸಾಕು ಅಂತ ಅಂತೀರಾ? ಒಂದು 1,000 ದುಡಿಬೇಕು ಅಥವಾ 500-600 ದುಡಿಬೇಕು ಅಂತಂದರೆ ಬಾಡಿಗೆ ಆಟೋ ಸಾಕ ಅಥವಾ ಸ್ವಂತ ಆಟೋ ತಗೋಬೇಕಾ? ಈಗ ಸ್ವಂತ ಆಟೋ ತಗೊಳಕ್ಕಾಗಲ್ಲ. ಈಗ ಎಷ್ಟಿದೆ ಅಣ್ಣ ಆಟೋಗೆ? 3 ಲಕ್ಷ ಇದೆ. 3 ಲಕ್ಷ. 3 ಲಕ್ಷ ಹಾಕಿ ಇವತ್ತಿನ ದಿನ ಆಟೋ ತೆಗೆದು ಯಾರು ಮೇನ್ ರೋಡಿಗೆ ಬಂದು ಅವ್ನು 3,000 ದುಡಿಯೋಕ್ಕಾಗಲ್ಲ. ಓಕೆ. ಎಷ್ಟೋ ಜನ ಸುಳ್ಳು ಹೇಳ್ತಾರೆ, ನಾನು 3,000 ಮಾಡ್ದೆ, ಆಗಲ್ಲ. 1,100 ಕಿಲೋಮೀಟ್ರಿಗೆ 1,200 ರೂಪಾಯಿ ಕೊಡ್ತಾರೆ. ಓಲೋಲ್ಲಾಗಲಿ ಊಬರಲ್ಲಾಗಲಿ. ಒಂದು ದಿನಕ್ಕೆ ನೀವು 150 ಕಿಲೋಮೀಟ್ರ್ ಓಡಿಸಿದ್ರೆ ನಿಮಗೆ 1,800 ರೂಪಾಯಿ ಬರುತ್ತೆ. ಓಕೆ. ಅದರಲ್ಲಿ 800 ರೂಪಾಯಿ ತೆಗೀರಿ. ಯಾಕೆ 800 ರೂಪಾಯಿ? ಗ್ಯಾಸ್ ಬೇಕಲ್ಲ, ಓಕೆ. ಕರೆಂಟ್ ಚಾರ್ಜ್ ಬೇಕಲ್ಲ, ಡ್ರೈವರ್ ಖರ್ಚು ಬೇಕಲ್ವಾ, ಉಳ್ಕೊಳ್ಳೋದೆಷ್ಟು 1,000. ಒಂದು ದಿನಕ್ಕೆ ನೀನು 1,000 ದುಡಿದ್ರೆ 3 ಲಕ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿನಗೆ ದುಡ್ಡು ಎಷ್ಟು ಬೇಕು? ಬಟ್ ಈಗ ಎಲ್ಲರೂ ಓಲಾ ಊಬರ್ ಇಟ್ಕೊಂಡಿರ್ತಾರಲ್ವಾ, ಅದು ಹೆಂಗೆ ಕಮಿಷನ್ ಯಾವ ಥರ ಬರುತ್ತೆ? ಸಾಕಾಗುತ್ತಾ ಅಥವಾ ನಿಮಗೆ ದುಡ್ಡು ಬರುತ್ತೋ? ಯಾಕಂತಂದ್ರೆ ಈಗ ನಮ್ಮದೇ ಓನ್ ಆಟೋ ಆದರೂ ಕೂಡ ನಾವು ಓಲಾ ಥ್ರೂ ಮಾಡ್ತಾ ಇರ್ತೀವಿ. ಸೊ ಹೆಂಗೆ ನಮಗೆ ಕಮಿಷನ್ ಅಥವಾ ಯಾವ್ದು ಒಳ್ಳೆ? ಅದು ನೋಡಿ, ಈಗ ಒಂದು 10 ಆಟೋ ಇರುತ್ತೆ. ಹೌದು. ಈಗ ಎಲ್ಲನೂ ಓಲೋ ಊಬರು ಬುಕ್ ಮಾಡ್ಕೊಂಡಿರ್ತಾರೆ. ಕರೆಕ್ಟು. ಇವಾಗ ನಂದು ಬಿಟ್ಬಿಡಿ, ನನ್ನ ಮಾತು ಈಗ ಈ ಆಟೋ ಅಲ್ಲಿ ಬೇಡ. 10 ಆಟೋ ಇರ್ತದೆ. 10 ಆಟೋರು ಒಂದು ಏರಿಯಲ್ಲಿ ಇದ್ಮೇಲೆ 3-4 ಇವರು ಆಪ್ಷನ್ ಮಡಗಿದ್ದಾರೆ. ಓಲ್ವೋ ಊಬರು ನಮ್ಮ ಯಾತ್ರೆ ಅಂತ ಮಡಗಿದ್ದಾರೆ. ಇವರು ಈಗ 3 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಅಲ್ಲಿ 10 ಆಟೋ ಅಲ್ಲಿ ಬಂದು ನಿಂತ್ಕೊಂಡಾಗ ಯಾವುದೋ ಒಂದು ಬಾಡಿಗೆ ಹೊಡಿಲೇಬೇಕು. ಹೌದು. ನಿಮಗೆ ಕೈ ಬಾಡಿಗೆ ಬರ್ತಾ ಇಲ್ಲ, ಕೈ ಬಾಡಿಗೆ ಯಾರು ನಿಮ್ಮನ್ನು ಕೂಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಮನೆಯಿಂದ ಆಚೆ ಬರ್ಬೇಕಾದ್ರೆ ಅವ್ರು ಫೋನ್ ಹಿಡ್ಕೊಂಡು ಹೊಡೆದ್ಬಿಟ್ಟು ಬರ್ತಾರೆ. ಕರೆಕ್ಟ್. ಅವಾಗ ಏನಾಗ್ತದೆ, ಸಿಕ್ದವ್ರಿಗೆ ಸಿಕ್ಕುತ್ತೆ, ಸಿಕ್ದಿರೋರ್ಗೆ ಇಲ್ಲ. ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ನಾವು ಕೈ ಬಾಡಿಗೆ ಮಾಡ್ಬೋದು. ಸಿಕ್ಕಿಲ್ಲ, ಸಿಕ್ಕದೆ ಇರೋನು ಏನು ಮಾಡ್ತಾನೆ, ಗಾಡಿ ಅಲ್ಲಿ ನಿಲ್ಲಿಸ್ಕೊಂಡು ಸಿಕ್ಕವರೆಗೂ ವೆಯ್ಟ್ ಮಾಡ್ತಾನೆ. 1 ಅವರ್ ಆಗ್ಬೋದು, 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು. ಇಲ್ಲ ಅವನು ಮುಂದಕ್ಕೆ ಹೋಗಿ ಬಾಡಿಗೆ ಹಿಡಿಯೋಣ ಅಂದರೆ ಗ್ಯಾಸ್ ಇಲ್ಲದೆ, ಗಾಡಿಯಲ್ಲಿ ಗ್ಯಾಸ್ ಇಲ್ಲದೆ ಇರ್ಬೋದು. ಸಿಕ್ಕಿದ ಬಾಡಿಗೆನೇ ಹೊಡಿಯೋಣ ಅಂತ ಹೇಳಿದ್ರೆ ಅಲ್ಲಿಂದ 2 ಕಿಲೋಮೀಟ್ರ್ ಆಚೆಗೆ ಸಿಕ್ಬೋದು. ನೀವು ಫೈನಾನ್ಸ್ ಮಾಡಿ ಸಾಲ ಮಾಡೋದಕ್ಕಿಂತ ದುಡಿಮೇಲೆ ಮೇಲೆ ನಂಬ್ಕೊಂಡು ನೀವು ಸಾಲ ಮಾಡಬೇಕು. ಓಲ್ವೋ ಊಬರು ಅದನ್ನೆಲ್ಲ ನಂಬ್ಕೊಂಡು ನಾವು ಮಾಡ್ತೀವಿ ಅನ್ನೋದನ್ನು ಬೇರೆ ಮಡಗಬೇಕು. ನೀವು ಮಾಡೋಂಗಿದ್ರೆ ಸ್ವಂತ ಬುದ್ಧಿ. ಈಗ ನಾನು ಯಾಕೆ ಈ ಗಾಡಿ ಬಾಡಿಗೆ ಓಲ್ವೋ ಊಬರ್ ಹೊಡಿಯಲ್ಲ? ನಾನು ಹೊಡಿಯಲ್ಲ ಅಂದರೆ ನನಗೆ ಬೇಡ. ನೀವು ಕೈ ಬಾಡಿಗೆನೇ? ಯಾಕೆ ಅಂದರೆ ನಾನು ಒಂದು ಬಸ್ ಸ್ಟಾಪ್ಗೆ ಹೋಗ್ತೀನಿ, ವಯಸ್ಸಾದವ್ರು ಬರ್ತಾರೆ, ಯಾರೋ ಒಬ್ರು ಬರ್ತಾರೆ, ಯಾರೋ ಒಂದು ಬಾಡಿಗೆ 50-50 ರೂಪಾಯಿ 10 ಬಾಡಿಗೆ ಹೊಡ್ಕೊಂಡ್ರೆ ನನಗೆ 500 ರೂಪಾಯಿ ಬಂದ್ಬಿಡ್ತದೆ. ಈ ಕೈ ಬಾಡಿಗೆಯಲ್ಲಿ ಆವ್ರೇಜ್ ದಿನಕ್ಕೆ ಎಷ್ಟು ಮಾಡ್ಬೋದು ನಾವು? ಮಾಡ್ಬೋದು 1,000 ರೂಪಾಯಿ ಮಾಡ್ಬೋದು. ಓಕೆ. ಈಗ 1,000 ಮಾಡಬೇಕು ಅಂದರೆ ನಾನು ಎಷ್ಟು ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಬೇಕು ಅಥವಾ ಹೆಂಗೆ? ಬೆಳಿಗ್ಗೆಯಿಂದ ಒಂದು 4 ಅವರು, 8ರಿಂದ ಒಂದು 12,
ಮಧ್ಯಾಹ್ನ 4ರಿಂದ 7. ಯಾಕಂದ್ರೆ ಈ 6 ಗಂಟೆ 7 ಗಂಟೆ ಎಲ್ಲ ಪೀಕ್ ಅವರು, ಎಲ್ಲಾದ್ರೂ ನಿಮ್ಗೆ ಜನ ಸಿಗ್ತಾರೆ. ಆಟ ಅಂದರೆ ಅದು ಆಟ ಆಡ್ತದೆ ದಿನ ಅಲ್ಲ, ಆಡ್ಸೋನ್ಗಿರ್ಬೇಕಲ್ವ ಯೋಗ್ತಿ. ಆಟ ಒಂದು ದಿನ ಎಲ್ಲ ಓಡ್ತದಮ್ಮ, ನೀನು ಆಟ ಓಡಿಸೋನ್ಗಿರ್ಬೇಕಲ್ಲ ಒಂದು ದಿನ ಎಲ್ಲ ತಾಕತ್ತು. ಕರೆಕ್ಟ್. ಇವಾಗ ನಾನು ಜಂಬಾಚಾರಿಗೆ ಕೇಳ್ತೀನಿ, ಇವತ್ತು 2,000 ಮಾಡ್ತೀನಿ ಅಂತ. ಇವತ್ತು 2,000 ನಾನು ಮಾಡ್ತೀನಿ, ನಾಳೆನೂ ಮಾಡ್ಬೇಕಲ್ವಾ. ನೀವು ಅವರೇಜ್ಗೆ ಹೋದರೆ ಆಟೋಲ್ಲಿ ಇವತ್ತಿನ ದಿನ ಪರಿಸ್ಥಿತಿ ನಮ್ಮವ್ರಿಗಾಗಲಿ ನಿಮ್ಮವ್ರಿಗಾಗಲಿ 1,000 ರೂಪಾಯಿ ಲಾಸ್ಟ್ ಅವ್ನ ಟಾರ್ಗೆಟ್. 1,000 ರೂಪಾಯಿ. ಓಕೆ. ಅದ್ರ ಮೇಲೆ ಅವ್ನು ಮಾಡೋಕ್ಕಾಗಲ್ಲ. ಸಪೋಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ನನ್ನ ಮುಂದೆ ಬಂದು ಹೇಳ್ಬೋದು. ನಾನೇ ಉದಾಹರಣೆ, ನನ್ನ ಮುಂದೆ ಹೇಳ್ಬೋದು. 2,000 ಮಾಡ್ದ ಹೇಳ್ಬೋದು. ನಾನು ಲೆಕ್ಕ ಕೇಳ್ತೀನಿ, 2,000ಕ್ಕೆ 500 ರೂಪಾಯಿ ಗ್ಯಾಸ್ ಹೋಯ್ತೇನಪ್ಪ, ಹೌದು. ಊಟ ಎಷ್ಟಪ್ಪ ಮಾಡಿದೆ, ನಾಷ್ಟ ಎಷ್ಟಪ್ಪ ಮಾಡಿದೆ, ಬೇರೆ ಆಟೋಗೆ ಏನು ಖರ್ಚು ಬರುತ್ತಣ್ಣ? ಈಗ ಗ್ಯಾಸು ಅದು ಬಿಟ್ಟು ಬೇರೆ ಏನು ಖರ್ಚು ಬರುತ್ತೆ? ತಿಂಗಳ ಖರ್ಚು ಆ ಥರ ಏನಾದರೂ ಬರುತ್ತಾ? ಯಾವುದು ಖರ್ಚು ಬರಲ್ಲ. ಅದ್ರ ಟೈಮ್ಗೆ ನಿಮ್ಗೆ ಏನು ಗಾಡಿಗೆ ಬ್ಲೋ ಓಡಿಸ್ಬೇಕೋ ಓಡಿಸ್ರಿ, ಆಯಿಲ್ ಕಮ್ಮಿ ಹಾಕಿದ್ರೆ ಕಮ್ಮಿ ಹಾಕಿಸ್ರಿ, ಗಾಡಿ ಓಡಿಸ್ತಾ ಇರ್ರಿ. ಯಾವುದು ಗಾಡಿ ಬರಲ್ಲ. ನೀವು ಹಳ್ಳಕ್ಕೆ ಎತ್ತಾಕಿದ್ರೆ ಬ್ಲೇಡ್ ಮುರಿದೋಯ್ತೈತೆ, ಅರ್ಥ ಆಯ್ತಾ? ಆಯಿಲ್ ಇಲ್ಲದೆ ಓಡಿದ್ರೆ ಇಂಜಿನ್ ಸೀಜ್ ಆಯ್ತೈತೆ. ಅದ್ರ ಪಾಡ್ಗೆ ಅದಿರಲಿ, ನಾನು ಓಡಿಸ್ತಾ ಇರ್ತೀನಿ ಅಂದರೆ ಇದು ಟಾಪ್ ಎಲ್ಲ ಕಪ್ ಕಲರ್ ಬರ್ತದೆ. ಟಾಪ್ ಏನು ಕಪ್ ಕಲರ್ ಬರ್ತದೆ ಅಂದರೆ ಅದಕ್ಕೊಂದು ಉದಾಹರಣೆ ಇದೆ. ಗಾಡಿ ಟಾಪ್ ಕಪ್ ಕಲರ್ ಬಂದಮೇಲೆ ಜೆಂಟ್ಲ್ಮ್ಯಾನ್ಗಳು ಯಾರು ಹತ್ತಲ್ಲ ಗಾಡಿಗೆ. ಯಾಕೆ? ಅದು ಹುಟ್ಟು ನೋಡಿದ್ರೇ ಕಲರ್ ಆಗಿರ್ತದೆ, ಬರೋರು ಕೂಡ ಕೈ ತೋರಿಸಲ್ಲ. ಈಗ ನೀವು ಇಷ್ಟು ಚೆಂದಾಗಿದ್ದೀರಾ, ನಿಮ್ಗೆ ಕೇಳ್ತಾ ಇರೋದು ಎಲ್ಲೋ ಒಂದು 500 ರೂಪಾಯಿ ಬಾಡಿಗೆ ಹೋಗಬೇಕು. ಆ ಕಿತ್ತೋಗಿದ್ದು ಅದ್ರಲ್ಲಿ ಹಿಂದೆ ಕಡೆ ಟಾಪ್ ಹೊಡೆದೋಗಿರ್ತದೆ, ಮೇಲ್ಗಡೆ ಕಲರ್ ಇರಲ್ಲ ಅಂತ ಆಟೋಲ್ಲಿ ಹೋಯ್ತೀರಾ? ಅದು ಇವತ್ತು ಓಡ್ತಾವೆ ಆಟೋಗಳು. ಇವೆಲ್ಲ ಬ್ಲ್ಯಾಕ್ ಮಾಡಬೇಕು, ಅವಾಗ ಸಂಪಾದನೆ ಅನ್ನೋದಾಗುತ್ತೆ. ಬಟ್ ಈಗ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು ಎಲ್ಲ ಇದೆಯಲ್ಲ ಅಣ್ಣ. ಈಗ ಓಲಾ, ಊಬರು, ನಮ್ಮ ಯಾತ್ರೆ ತುಂಬ ಆ್ಯಪ್ಸ್ ಇದೆಯಲ್ಲ. ಸೊ ನಾವು ಒಂದು ಗಾಡಿ ಇಟ್ಕೊಂಡು ಎಲ್ಲ ಆ್ಯಪ್ಸ್ಗಳನ್ನ ಇಟ್ಕೋಬೋದು, ಅಥವಾ ಅವ್ರದ್ದೇನಾದ್ರೂ ರೂಲ್ಸ್ ಇದೆಯಾ? ನಮ್ಮ ಯಾತ್ರೆ ಇದ್ದವ್ರದ್ದು ಓಲಾ ಊಬರ್ ಇರಬಾರ್ದು, ಆ ಥರ ಏನಾದರೂ ಇದೆಯಾ? ಅದು ದಡ್ರು ಮಾಡೋ ಕೆಲಸ. ಓಕೆ. ಹೆಂಗೆ ದಡ್ರು ಮಾಡೋ ಅಂಥ ಕೆಲಸ ಅಂತ ಹೇಳಿದ್ರೆ, ಇವತ್ತು ಒಂದು ಫಿಲಿಮು ಎಷ್ಟು ಅವರ್ ಓಡುತ್ತೇಳಿ? 3 ಅವರು 2.5 ಅವರು. ಒಂದು ದಿನಕ್ಕೆ ಎಷ್ಟು ಪಿಕ್ಚರ್ ತೋರಿಸ್ಬೋದು? 4 ತೋರಿಸ್ಬೋದು. ನೀವು 5 ಮೊಬೈಲ್ ಇಕ್ಕೊಂಬಿಟ್ರೆ 10 ಪಿಕ್ಚರ್ ನೋಡ್ತೀರಾ? ಇಲ್ಲ, ಆಗಲ್ಲ. ನಿಮ್ಮ ಹತ್ರ 5 ಮೊಬೈಲ್ ಇಕ್ಕೊಂಬಿಟ್ರೆ ಬೀಳೋದು ಒಂದೇ ಹೋಲ್ವ ತಾನೆ, ಯಾವ್ದು ಬಿದ್ರೇನು ಅದು ಬಿದ್ದು ಮುಗಿದ್ಮೇಲೆ ತಾನೇ ಇನ್ನೊಂದು ಬೀಳೋದು. ಮತ್ತು ನಿಮ್ಮ ಹತ್ರ 4 ಇದ್ದೆ ಅನ್ಸುಕ. ಬಟ್ ನಾನು ತುಂಬ ಕಡೆ ನೋಡಿದ್ದೀನಿ, 2 ಫೋನ್ ಇರುತ್ತೆ, ಓಲಾನು ಇದೆ, ಊಬರು ಇದೆ ಮೇಡಮ್. ಯಾವ್ದು ಬರುತ್ತೋ ಅದನ್ನ ತಗೊಳ್ಳೋದು ಅಂತ. ಗೊತ್ತಾ, ಇವಾಗ ಅದನ್ನ ಹೇಳಿದ್ರೆ ಅದು ಈ ಟಿವಿಯಲ್ಲಿ ಬರೋದ್ರಿಂದ ಬೇಜಾರಾಗುತ್ತೆ. ಕೆಲವರು ಆಟ ಆಡೋಕೆ ಒಂದು ಮಡಿಕೊಂಡಿರ್ತಾರೆ, ಆ ಓಲ್ವೋ ಊಬರ್ಗೆ ಒಂದು ಮಡಿಕೊಂಡಿರ್ತಾರೆ, ಯಾವುದೋ ಯಾರ ಅಪ್ಪಂದು ಸುಮ್ಮನೆ ಇರಲಿ ಅಂದ್ಬಿಟ್ಟು ಅದಕ್ಕೊಂದು ಮಡಿಕೊಂಡು ಎಲ್ಲ ಹಾಕೊಂಡು ಕುಂತ್ಕೊಂತಾರೆ. ಇವಾಗ ನಾನು 3 ಆನ್ ಮಾಡಿ, ನನ್ನ ಹತ್ರ 3 ಐತೆ ಅನ್ಕೊಳ್ಳಿ ಸಪೋಸ್. ಇವಾಗ 3 ಆ್ಯಪ್ ಇದೆ, 3 ಆ್ಯಪು ಆನ್ ಮಾಡಿದ್ದೀನಿ. ಒಂದು ಮೆಜೆಸ್ಟಿಕ್ ಸಿಕ್ತು, ಯಾವುದು ಯಾವ ಊಬರಲ್ಲಿ. ಇನ್ನು 2ರಲ್ಲೂ ಮೆಜೆಸ್ಟಿಕ್ ಸಿಕ್ತು. ಹಂಗಾರೆ 3 ಹೊಡೆದ್ಬಿಟ್ಟು 3 ಆಟೋ ತೊಗೊಂಡೋಯ್ತ್ಯಾ? ಅದು ಆಪ್ಷನ್ನೇ ಅಲ್ಲ. ನೀವು 3 ಇಕ್ಕಳ್ರಿ, 4 ಇಕ್ಕಳ್ರಿ, 5 ಇಕ್ಕಳ್ರಿ ಮೊಬೈಲು. ಒಂದು ದಿನಕ್ಕೆ 120 ಕಿಲೋಮೀಟ್ರು ಗಾಡಿ ಓಡುತ್ತೆ. ಅಕಸ್ಮಾತ್ ಅವ್ನು ಕಿಲಾಡಿ ಅಂದರೆ 150 ಕಿಲೋಮೀಟ್ರ್ ಬೆಂಗಳೂರು ಓಡಿಸ್ಬೋದು, ಅದ್ರ ಮೇಲೆ ಗಾಡಿ ಓಡಿಸೋಕ್ಕಾಗಲ್ಲ. ಬಟ್ ಅದೇ ದಿನ ದುಡ್ಡು ಬರುತ್ತಾ ನಿಮಗೆ? ತಿಂಗಳ ಬರುತ್ತಾ? ಈಗ ಬೇರೆ ಆ್ಯಪ್ಗಳಿಂದ ನೀವು ಮಾಡ್ತಿರಲ್ವ, ಅದು ಅವತ್ತೇ ಬರುತ್ತೆ. ಕೆಲವು ವಾರಕ್ಕೊಂದು ಕೆಲವು ಬರ್ತವೆ. ಕರೆಕ್ಟಾಗಿ ಬರುತ್ತಾ ಅಥವಾ ಕಟ್ಟಾಗಿ ಏನಾದರೂ? ಅದರಲ್ಲೂ ಕಟ್ಟಾಗಿ ಬರುತ್ತೆ. ಇವಾಗ ನೀವು ಸಾರೇಕಿಗೆ ಊರೊಳಗಡೆ ಹೋಗ್ಬೇಕು, ಪಾಂಡುರಂಗ ಸ್ವಾಮಿ ದೇವಸ್ಥಾನ ಅಂತ ಒಂದು ಬುಕ್ ಮಾಡಿರ್ತೀರ, ಅಲ್ಲಿ ಇಳಿಬೇಕು. ಅಂಕಲ್ ಅಲ್ಲಿ ನೋಡಿ ನಮ್ಮವ್ರು ಅಲ್ಲಿ ನಿಂತವ್ರ, ಮುಂದೆ ಬಿಟ್ಟು ಸ್ವಲ್ಪ ಮುಂದೆ ಬಿಡಿ ಅಂತೀವಿ ಅಂತೀರಾ. ನಾನು ತಗೊಂಡೋಗಿ ಮುಂದೆ ಬಿಟ್ಟು ಅವನು ಕಾಸೋಣ. ಅವನ್ನ ನೆಕ್ಸ್ಟ್ ನೀವು ಇಳಿದೋದ್ಮೇಲೆ ಒಂದು ವಾರ ಬಿಟ್ಕೊಂಡು ಎಲ್ಲೋ ಕಟ್ಟಾಗದೆ ಅಂದರೆ ಸಾರಿಕೆಯಲ್ಲಿ ಬಿಟ್ಟವ್ರನ್ನ ಮುಂದಕ್ಕೆ ಡ್ರಾಪ್ ಮಾಡಿದ್ಯಾ? ಓಕೆ. ಆಮೇಲೆ ರಾಂಗ್ ರೂಟಲ್ಲಿ ಹೋಗಿದ್ಯಾ? ನೀನು ಸಾರಿಕೆಯಲ್ಲಿ ಹೋಗ್ಬೇಕಾಗಿತ್ತು, ಮಾರ್ಕೆಟಲ್ಲಿ ಹೋಗಿದ್ಯಾ? ಅದು ಅಂಕಲ್ ಅದಕ್ಕೂ ಕಟ್ಟಾಗುತ್ತೆ. ಓಕೆ. ನೋಡಿಮ್ಮ, ಒಂದು ಫೈನಾನ್ಸ್ ಮಾಡ್ತೀರಾ, ಲಾಭ ಇಲ್ಲದೆ ಮಾಡ್ತೀರಾ? ಲಾಭ ಬೇಕೇ ಬೇಕು. ಲಾಭ ಇಲ್ಲದೆ ಮಾಡಂಗಿದ್ರೆ ಓಲ್ವೋ ಊಬರೋರು ಹಂಗೆ ಮಾಡ್ತಾರೆ. ಅವರು ಲಾಭ ಇಲ್ಲದೆ ಯಾವುದು ಮಾಡಲ್ಲ. ಈಗ 4 ಇಕ್ಕಂಬಿಟ್ರೆ 4 ಸಂಪಾದನೆ ಆಗ್ಬಿಡ್ತದ. ಇವಾಗ 4 ಮೊಬೈಲ್ ಇಕ್ಕೊಂಡ್ರಿ ಅಂತ ಕೇಳಿದ್ರಿ, 4 ಮೊಬೈಲಲ್ಲೂ 4 ಬಾಡಿಗೆ ಹೊಡಿತೀಯಾ? ಹೊಡಿಯೋದು ಒಂದು ಮೊಬೈಲಲ್ಲಿ.
ಯಾವ್ದು ಇಕ್ಕೊಂಡ್ರು ಒಂದೇ ಅಲ್ವಾ. ಹ್ಞೂ ಇವ್ರು ಸುಮ್ಮನೆ ಇಕ್ಕೊಂಡಿರೋದು ವಿಷಯ ಇಷ್ಟೇ. ಬಟ್ ನಿಮಗೆ ತೋರಿಸುತ್ತಾ ಅಣ್ಣ, ಈಗ ಇಲ್ಲಿಂದ ನಾವು ಎಲ್ಲಿ ಹೋಗಬೇಕು ಅಂತ ನಾವು ಕೊಟ್ಟಿರೋದು ನಿಮಗೆ ತೋರಿಸುತ್ತಾ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿಗೆ ಹೋಗಬೇಕು ಅಂತ? ಹೌದು, ಎಲ್ಲ ಒಂದೇ ಲೊಕೇಶನ್. ಅವ್ರಿಗೇನು ತೋರಿಸ್ತದೋ ಸೇಮ್ ನಮ್ಗೆ ಕಾಣುತ್ತೆ. ತೋರಿಸ್ತಾರೆ. ಯಾಕಂದ್ರೆ ತುಂಬಾ ಜನ ನಾನು ನೋಡಿದ್ದೀನಿ, ಅವ್ರು ಫೋನ್ ಮಾಡಿ ಕೇಳ್ತಾರೆ ಎಲ್ಲಿಗೆ ಹೋಗಬೇಕು ಅಂತ, ಆಮೇಲೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದು ಅದೇ ಹೇಳಿದ್ನಲ್ಲ, ನಮ್ಮಂಥ ಹಳೆ ಹುಲಿಗಳು, ಹಳೆ ಡ್ರೈವರ್ ಆದರೆ ನೀವು ಬೆಂಗಳೂರಲ್ಲಿ ಥ್ರೋಟ್ ಎಲ್ಲಿಂದ ಎಲ್ಲಿ ನಾವು ಹೇಳ್ತೀವಿ ಇಷ್ಟ ಆಯ್ತೈತೆ, ಇಂಥ ಕಡೆ ಇರ್ತೀರ, ಇಂಥ ಕಡೆ ಅಂತ ಹೇಳ್ತೀವಿ. ಊರಲ್ಲಿ ಜಮೀನು ಮಾರ್ಬಿಟ್ಟು 50,000 ರೂಪಾಯಿ ಕೊಟ್ಬಿಟ್ಟು 3 ಲಕ್ಷ ರೂಪಾಯಿ ಆಟೋ ತಗೊಂಡು 3,000 ದುಡ್ದು ಅಂದ್ಬಿಟ್ಟು ಯಾವೊಂದೋ ಮಾತು ಕೇಳ್ಕೊಂಬಂದು ಅವ್ನು ಬನಶಂಕರಲ್ಲಿ ನಿಂತ್ಕೊಂಡು MG ರೋಡ್ಗೆ ಹೋಗು ಅಂದ್ರೆ ಹೆಂಗೆ ಹೋಯ್ತಾನ ಅವನು? ಅವ್ರಿಗೆಲ್ಲ ಇದೆ ಇಲ್ಲೇ. ಬಟ್ ನಿಮಗೆ ಒಂದಿಷ್ಟು ಸರ್ಕಲ್ ಅಂತಿರುತ್ತಾ? ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೀವು ಆನ್ ಮಾಡಿ ಇಟ್ಕೊಂಡ್ರೆ ಸಾರಕ್ಕಿದ್ ಮಾತ್ರ ಬರುತ್ತೆ, ಆ ಥರ ಏನಾದರೂ ಇದೆಯಾ ಅಥವಾ ಹೇಗೆ? ಹೌದು, ಇವಾಗ ನಾವು ಸಾರೈಕೆಯಲ್ಲಿದ್ದಾಗ ಆ ಒಂದು ಸರೌಂಡಿಂಗ್ 500 ಮೀಟ್ರ್ ಸುತ್ತಮುತ್ತ ಇರೋರೆ ನಮಗೆ ಸಿಗೋದು. ಓಕೆ. ಹಾಂ. ಅವ್ನು ಬುಕ್ಕಿಂಗ್ ಕೊಡೋವಾಗ ಏನು ಮಾಡ್ತಾನೆ, 500 ಮೀಟ್ರ್ ಸುತ್ತಮುತ್ತ ಇರೋರನ್ನ ಬುಕ್ಕಿಂಗ್ ಕೊಡ್ತಾನೆ. ಓಕೆ ಓಕೆ, ಆ ಥರ. 1 ಕಿಲೋಮೀಟ್ರು ಸರೌಂಡಿಂಗು. ಹ್ಞೂ ಇವಾಗ ನೀವು ಇಲ್ಲಿ ಬುಕ್ ಮಾಡಿದ್ರೆ ಸಾರಕ್ಕಿಯಿಂದನೂ ನಿಮಗೆ ಬುಕ್ಕಿಂಗ್ ಸಿಗುತ್ತೆ. ಯಾಕಂದ್ರೆ ಅವ್ನು ಆಟೋ ಇದ್ರೂ 1 ಕಿಲೋಮೀಟ್ರ್ ದೂರದಲ್ಲಿ ಅವನೇ ಅಂತ ನೀವು ಅನ್ಕೊಂತೀರ. ಅಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ ಇವ್ನು ಸಾರಕ್ಕೆಲ್ಲವನೇ, ಇವ್ನು ಬರೋಲ್ಲ ಅಂದ್ಬಿಟ್ಟು ನಾನು ಬುಕ್ ಮಾಡಿರ್ತೀನಿ, ನಾನು ಎತ್ತಿರ್ತೀನಿ, ನೀವು ಕ್ಯಾನ್ಸಲ್ ಮಾಡಿಬಿಡ್ತೀರ. ಹೌದು, ಲೇಟ್ ಆಯಿತು, ಅವ್ರು ಮೂವ್ ಆಗ್ತಿಲ್ಲ, ಅದೊಂದಷ್ಟು ಆಪ್ಷನ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದೇ ನಾನು ಹೇಳಿದ್ದು. ಓಲ್ವೋ ಒಬ್ಬರು ಹೊಸಬರಿಗೆ, ಕಷ್ಟಜೀವಿಗಳಿಗೆ, ದಾರಿ ತಪ್ಪಿದವ್ರಿಗೆ, ದಿಕ್ಕಿಲ್ದಿರೋರಿಗೆ ಅದು. ಎಲ್ಲ ಗೊತ್ತಿರೋರಿಗೆ ಅದು ಬೇಕಾಗಿಲ್ಲ. ಸಾಲಗಾರರು ದುಡ್ಡು ಮಾಡಬೇಕು, ಕಂಡವ್ರು ದುಡ್ಡು ಬೇಕು ಅನ್ನೋರಿಗೆಲ್ಲ ಫೈನಾನ್ಸ್ ಬೇಕು. ಬಟ್ ಒಂದು ರೈಡ್ ಮೇಲೆ ಎಷ್ಟು ಲಾಭ ಮಾಡ್ಬೋದಣ್ಣ? ಓಲಾ, ಉಬರು ಅಥವಾ ಬೇರೆ ಯಾವುದಾದ್ರೂ ಆ್ಯಪ್ಗಳ ಮೇಲೆ ಎಷ್ಟು ಲಾಭ ಮಾಡ್ಬೋದು? ಎಷ್ಟು ಕಮಿಷನ್ ಬರುತ್ತೆ ನಮಗೆ? ಹಾಂ, ನಮಗೆ ನಮ್ಮ ಇಷ್ಟ. ಇವಾಗ ನಾನು ಹೇಳಿದ್ನಲ್ಲ, ಈಗ 1,000 ಬೇಕು ಅನ್ಕೊಂಡಿದ್ದೀನಿ ನಾನು ಇವಾಗ. ಹಂಗಲ್ಲ ಅಣ್ಣ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮದೇ ಓನ್ ಆಟೋ, ನೀವು ನಿಮ್ಮದೇ ಬಾಡಿಗೆ ಹೊಡಿತೀರಾ ಅಂತಂದರೆ ಸಾರಕ್ಕಿಯಿಂದ ಈಗ ಬನಶಂಕರಿ ಬರಬೇಕು ಅಂದರೆ ಒಂದು 50 ರೂಪಾಯಿ ಅಂತ ಅಂದ್ಕೊಳ್ಳಿ. ಅದೇ ನಾನೀಗ ಅದನ್ನೇ ಓಲಾ ಥ್ರೂ ಬುಕ್ ಮಾಡ್ತೀನಿ ಅಂತಂದರೆ ನಿಮ್ಗೆ ಎಷ್ಟು ಸಿಗುತ್ತೆ? ಈಗ ಡೈರೆಕ್ಟ್ ಆದರೆ ನಿಮ್ಗೆ 50 ಕೊಡ್ತೀನಿ ನಾನು. ಓಲಾದಿಂದ ನಾನು ಬುಕ್ ಮಾಡಿದ್ರೆ ಎಷ್ಟು ಕಮಿಷನ್ ನಿಮ್ಗೆ ಸಿಗುತ್ತೆ ಲಾಭ? ನಮಗೇನು ಸಿಗಲ್ಲ. ನೀವು ಏನು ಅವನಿಗೆ ಕೊಡ್ತೀರೋ ಆ ದುಡ್ಡು ನಮಗೆ ಸಿಗುತ್ತೆ. ಓಕೆ. ಹಾಂ, ಕಂಪ್ಲೀಟ್ 0 ಪಾಯಿಂಟ್ ಸಮೇತ. ನೀವು ಏನು ಅವ್ನಿಗೆ 50 ರೂಪಾಯಿ ಕೊಟ್ಟು ಬುಕ್ ಮಾಡಿದ್ರಲ್ಲ, ಬುಕ್ಕಿಂಗ್ ಕಾಸು ಅವ್ನು ನಿಮ್ಮ ಅಲ್ಲಿ ಹೋಗುತ್ತೆ. ಹೌದು, ಈಗ ನಮ್ಮ ಹತ್ರ ಬಂದರೆ ನೀವು 50 ರೂಪಾಯಿ ಕೊಟ್ರಲ್ಲ, ನಿಮಗೆ ಬುಕ್ಕಿಂಗ್ ಕಾಸು ಹೋಗಲ್ಲ. ಹೌದು, ಹೋಗಲ್ಲ. 50 ರೂಪಾಯಿ ಮಾತ್ರ ನನಗೆ ಬರುತ್ತೆ. ಹೆಂಗೆ ಅಂದರೆ ಬುಕ್ಕಿಂಗಿಗೆ ಅವನು 10-12 ರೂಪಾಯಿ ನಿಮ್ಮನ್ನ ಹೌದು. ನಾರ್ಮಲ್ ಈಗ ನಾನು ಬುಕ್ ಮಾಡಿದಾಗ ನೋಡಿದ್ದೀನಿ 62-67 ರೂಪಾಯಿ ಇರುತ್ತೆ ಅದೇ ಲೊಕೇಶನ್. 50 ರೂಪಾಯಿ ಕೊಡ್ತಾನೆ. ಓಕೆ. 12 ರೂಪಾಯಿ ಕಟ್ ಮಾಡ್ಕೊಂತಾನೆ. ಲಾಂಗ್ ಹೋಯ್ತಾ 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 ನಿಮಗೆ ಕಮ್ಮಿ ಮಾಡ್ತಾ ಇರ್ತಾನೆ, ನಮ್ಗೆ ಇಲ್ಲಿ ಹೆವಿ ಮಾಡ್ತಾ ಇರ್ತಾನೆ. ಓ, ಹಂಗೆ ಹಂಗೆ. ಓಲ್ವೋ ಊಬರಿಂದ ಲಾಭ ಅದೇ ಅನ್ನೋದಕ್ಕಿಂತ ಪ್ರಾಬ್ಲಮ್ಗಳು ಜಾಸ್ತಿ ಇದೆ. ಇವತ್ತಿನ ಕಷ್ಟನೂ ಅದರಲ್ಲೇ ನಡೀತಾ ಇದೆ. ಈಗ ಇವಾಗ ಆಚೆ ಹೋದರೆ ನನಗೆ ವಯಸ್ಸಾದವ್ರು 4 ಜನ ಸಾಕು ನನ್ನ ಬಾಡಿಗೆಗೆ. ಎಷ್ಟೋ ಜನ ಕನಕಪುರದಿಂದ ಬರ್ತಾರೆ, ಫೋನ್ಗಳೇ ಇಲ್ಲ, ಹೆಂಗೆ ಹೋಯ್ತಾರೆ? ಕರೆಕ್ಟ್, ಆ ಥರ. ಹೌದು. ಅಂಥವ್ರ ಕೈ ತೋರಿಸಿದಾಗ ನನಗೂ ಆಶೀರ್ವಾದ ಮಾಡಿಬಿಟ್ಟು, ಅಪ್ಪ ನೀನಾದ್ರು ಬಂದ ಪುಣ್ಯಾತ್ಮ, ಬಾಪ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಒಂದು 10 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಕೆಲಸನೂ ಆಯಿತು, ವ್ಯವಹಾರನೂ ಮುಗಿತು. ಆ ಥರ ಎಲ್ಲ ಇದ್ದರೆ ಮಾಡ್ತಾರೆ. ಈ ಓಲ್ವೋ ಒಬ್ಬರಿಂದ ಇವಾಗ ನಿಮ್ಮನ್ನು ಕೂಗೋಕ್ಕೂ ಆಗಲ್ಲ. ಫೋನ್ ಹಿಡ್ಕೊಂಡು ನಿಂತಿರ್ತೀರ ನೀವು, ಆಟೋಗೆ ಅಂತಲೇ ಗೊತ್ತು ನಮಗೆ, ಕೂಗೋಕ್ಕಾಗಲ್ಲ. ನಾವು ಏಜ್ ಆಗದೆ ನಮಗೆ ಗೊತ್ತು, ಅಯ್ಯೋ ಬನ್ನಿ ಮೇಡಮ್ ಅವ್ನು ಬರಲ್ಲ ಅಂದರೆ ಆಯ್ತು ನಡಿಯಪ್ಪ ಅಂತಾರೆ. ಅದೇ ಬೇರೆಯವರಾದರೆ ಕೂಗಲ್ಲ. ಆ ಥರ ಸಂಪಾದನೆ ಮಾಡೋದಕ್ಕೆ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಸಂಪಾದನೆ ಯಾವ ಥರ ಮಾಡಬೇಕು ಅನ್ನೋದನ್ನು ಮೊದಲು ಯೋಚನೆ ಮಾಡಿ ಕೆಲಸ ಮಾಡಬೇಕು. ಬಟ್ ಈಗ ಕೈ ಬಾಡಿಗೆಯಿಂದಲೇ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದಣ್ಣ ಆಟೋ ಇದ್ದರೆ? ಸ್ವಂತ ಆಟೋ ನನ್ನ ಹತ್ರ ಇತ್ತು, 40,000 ರೂಪಾಯಿ ಗಂಟೆ ಮಾಡ್ಬೋದು. ಓಕೆ. ಸೊ ಈಗ ಹಾಗಾದರೆ ಮುಂದೆ ಆಟೋ ಅಂತ ಬಂದಾಗ ಬೆಂಗಳೂರು ಅಂತ ಹೇಳಲ್ಲ, ಆಲ್ ಓವರ್ ಕರ್ನಾಟಕ ಆದರೂ ಆಗಿರ್ಬೋದು, ಎಷ್ಟೊಂದು ಆ್ಯಪ್ಸ್ಗಳು ಬರ್ತಾ ಇದೆ. ಸೊ ಮುಂದಿನ ಒಂದು ಜನ್ರೇಷನ್ ಹೆಂಗಾಗ್ಬೋದಣ್ಣ ಆಟೋ ಒಂದು ಇದರಲ್ಲಿ? ಈಗ ಈ ಆಟೋ ಇವತ್ತಿನ ಈ ಡೇಟಿಗೆ ಲೆಕ್ಕ ಹಾಕೊಂಡ್ರೆ ಲಾಸಲ್ಲೇ ಇದೆ. ಇದ್ರ ಮೇಲೆ ಆಪ್ಗಳು ಬಂದ್ರೂ ಲಾಸೇ ಓಡುತ್ತೆ ಹೊರತು
ಅದಕ್ಕೆ ಬೆನಿಫಿಟ್ ಇರಲ್ಲ. ಹ್ಞೂ ಹ್ಞೂ ಯಾಕೆ ಅಂತೇಳ್ರಿ, ಇವಾಗ ನೋಡಿ ನಮ್ಮದು ಗ್ಯಾಸ್ ಇದೆಯಲ್ಲ, 100 ರೂಪಾಯಿ ಗ್ಯಾಸ್ ಹಾಕ್ತೀವಿ, ಹೌದು ಹಾಂ 50 ಕಿಲೋಮೀಟ್ರ್ ಕೊಡುತ್ತೆ. ಹ್ಞೂ ಕೆಲವು ಗಾಡಿಗಳು 30 ಕೊಡುತ್ತೆ. ಹ್ಞೂ ಲೋ ಬಡ್ಜೆಟ್ ಗಾಡಿಗಳು 30 ಕಿಲೋಮೀಟ್ರ್ ಕೊಡುತ್ತೆ. ಹ್ಞೂ ಹ್ಞೂ ಕಿಲೋಮೀಟ್ರಿಗೆ ಎಷ್ಟು ಬಿತ್ತು? 3 ರೂಪಾಯಿ ಬಿತ್ತು. ಓಕೆ ಹ್ಞೂ ನಾನು 3 ಲಕ್ಷ ರೂಪಾಯಿ ಗಾಡಿ ಹ್ಞೂ 50 ಬರುತ್ತೆ. ಹ್ಞೂ ಹ್ಞೂ ಎಷ್ಟು ಬಿತ್ತು? 2 ರೂಪಾಯಿ ಬಿತ್ತು. ಹ್ಞೂ 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 ನಾವು ನಿಮ್ಮ ಹತ್ರ ಎಷ್ಟು ತಗೊಂತೀವಿ? 18 ರೂಪಾಯಿ ತಗೊಂತೀವಿ. ಹ್ಞೂ ಹ್ಞೂ ನಮ್ಮ ಕಿಲೋಮೀಟ್ರಿಗೆ ಬೀಳ್ತಾ ಇರೋದು ಎಷ್ಟು? 2. ಹ್ಞೂ ಹ್ಞೂ 18 ರೂಪಾಯಿ ನಾವು ತಗೊಂಡಾಗ ಇಲ್ಲಿ 2 ರೂಪಾಯಿ ಬಿದ್ದಾಗ ಏನಾಗುತ್ತೆ ಅಂದರೆ, ಹ್ಞೂ ನೀವು 10 ಕಿಲೋಮೀಟ್ರ್ ಹೋದರೆ 10ಕ್ಕೆ 10 20 ನಮ್ಗೆ ಅಮೌಂಟ್ ಬರುತ್ತೆ, ಹ್ಞೂ 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 ಲಾಸ್ ಆಗಲ್ಲ. ಆದರೆ ಸ್ವಂತ ಗಾಡಿ ಆಗಬೇಕು, ಹ್ಞೂ ಹ್ಞೂ ಸ್ವಂತ ಗಾಡಿ ಆಗಬೇಕು. ಹ್ಞೂ ಹ್ಞೂ ಆವಾಗ ನಿಮಗೆ ಅಮೌಂಟು ನಿಮ್ಮ ಕೈಗೆ ಬರುತ್ತೆ. ಹ್ಞೂ ಕರೆಕ್ಟ್ ಹ್ಞೂ ಈಗ ಫೈನಾನ್ಸು ಅಂತ ಹೋದ್ರಿ, ಹ್ಞೂ ಒಂದು ಉದಾಹರಣೆ, 50,000 ಕೊಟ್ಟು 3 ಲಕ್ಷ ರೂಪಾಯಿ ಗಾಡಿ ತಗೊಂಡಿದ್ದೆ, ತಿಂಗಳಿಗೆ 12,000 ಕಟ್ಟು ಅಂತಾರೆ. ಹ್ಞೂ 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 ನೀನು 400 ರೂಪಾಯಿ ಮೊದಲು ದುಡ್ದು ಎತ್ತು ಮಡಗಬೇಕು, ಕರೆಕ್ಟು ಹೌದು, ಅದಕ್ಕಂತಾನೆ. ಹ್ಞೂ ಆಮೇಲೆ ಮಿಕ್ಕಿದ ದುಡ್ಡು ಲೆಕ್ಕ ತೋರಿಸ್ಬೇಕು. ಹ್ಞೂ ಹ್ಞೂ ಕೆಲವು ವಿಷಯದಲ್ಲಿ ಹೆಂಗಾಗುತ್ತೆ ಅಂದರೆ, ಇವತ್ತು ನಾನು 2,000 ರೂಪಾಯಿ ದುಡ್ದಿದ್ದೀನಿ, ಮನೆಗೆ ಹೋಗ್ತೀನಿ, ಹೆಂಡ್ತಿಗೆ ಏನು ಮಾಡ್ತೀನಿ, ನೈಟ್ 1,500 ಕೊಡ್ತೀನಿ, ಹ್ಞೂ ಇವತ್ತು ಬೇಜಾನ್ ದುಡ್ದಿದ್ದೀನಿ ತಗೋ ಅಂತ. ಹ್ಞೂ ಇನ್ನು 500 ರೂಪಾಯಿಗೆ ಅದು ಇದು ತಂದು ತಿಂದ್ಬಿಟ್ಟಿರ್ತೀನಿ. ಬೆಳ್ಕರಿತದೆ, ಬೆಳ್ಕರಿದ ಮೇಲೆ ಆಮೇಲೆ ಹೆಂಡ್ತಿನ ಕೇಳ್ತೀನಿ, ಹೋಯ್ತೆ ನೆನ್ನೆ ಡ್ಯೂಟಿಗೆ ಹೋದೆ, ಒಳ್ಳೆ ದುಡ್ಡು ಮಾಡಿದೆ, ಹೋಗ್ಲಾ ಅಂತೀನಿ. ಅವಳು ಅಂತಾಳೆ, ಹೋಗ್ರಿ, ಅದನ್ನೇನು ಹೇಳ್ತೀನಿ, ಗ್ಯಾಸಿಗೆ ದುಡ್ಡು ಬೇಡವಾ ಅಂತ. ಹ್ಞೂ ರಾತ್ರಿ 1:30 ಕೊಟ್ಟು ಬೆಳಗ್ಗೆ 500 ಇಸ್ಕೊಂಡ್ರೆ ಎಷ್ಟು ಬತ್ತು ದುಡ್ಡು? ಅಮ್ಮನ ಹತ್ರ ಎಷ್ಟು ಉಳಿತು? ಅಷ್ಟೇ ಒಂದು 1,000. ಆ ಥರ ಒಂದಿನ ಗಾಸಿಪಟ್ಟು ದುಡಿದ್ಬಿಟ್ರೆ ದುಡ್ಡಾಗಲ್ಲ. ಡೈಲಿ ದುಡಿತೀನಿ ಅನ್ನೋ ನಂಬಿಕೆ ಇದ್ದರೆ ಆ ದುಡ್ಡು ಉಳಿಸ್ಬೇಕಷ್ಟೇ. ಹ್ಞೂ ಹ್ಞೂ ಮತ್ತೊಂದು ಆಟೋ ಖರೀದಿ ಮಾಡೋ ಚಿಂತೆ ಏನಾದರೂ ಯೋಚನೆ ಆ ಥರ ಏನಾದರೂ ಇದೆಯಾ ಅಣ್ಣ? ಎಲ್ಲಿ ಓಡಿಸೋದಮ್ಮ ಬೇರೆಯವರಿಗೆ? ಈಗ ಮುಂಚೆ ನೀವು ಹೆಂಗ್ ಬಾಡಿಗೆ ತಗೋತಾ ಇದ್ರು? ಬೇರೆಯವ್ರು ಕೊಟ್ಟು ಓಡಿಸೋಕೆ, ಈಗ ಹೇಳಿದ್ನಲ್ಲ ಈ ಆಪ್ಷನ್ಗಳಲ್ಲಿ ಹಾಂ ಹಾಂ ಅವರು ದುಡಿಯಲ್ಲ, ನಮಗೆ ದುಡ್ಡು ಕೊಡಲ್ಲ, ಫೈನಾನ್ಸ್ ತೀರಲ್ಲ. ಈಗ ನಮಗೆ ನೆಗಡಿ ಕೆಮ್ಮಲು ಅವು ಇವು. ಈಗ ಒಂದು ಫೈನಾನ್ಸರ್ ಏನು ಹೇಳ್ತಾನೆ ಗೊತ್ತಾ, ಅಣ್ಣ 1 ತಿಂಗಳಿಂದ ಗಾಡಿಗೆ ಹೋಗಿಲ್ಲ ಕಣಣ್ಣ, ಯಾಕೋ? ಮೈಗೂ ಸರಿಲಿಲ್ವಾ? ನಿನಗೆ ತಾನೇ ಮೈಗೂ ಸರಿಲ್ಲ, ಗಾಡಿಗೇನು ಆಗಿರ್ಲಿಲ್ವಲ್ಲ ಅಂತ ಕೇಳ್ತಾನೆ. ಅದು 1 ತಿಂಗಳಿಗೆ ಅಡ್ಜಸ್ಟ್ ಮಾಡೋಣ. ಓಕೆ ಓಕೆ ಇನ್ನೊಂದು ತಿಂಗಳು ಹೋಯ್ತಾನೆ, ಅಣ್ಣ ಯಾರ ನಮ್ಮ ಊರ ಕಡೆ ಸತ್ತೋಗ್ಬಿಟ್ರು ಕಣ್ಣ ನಾನು, ಯಾಕೆ ನೀನು ಸಾಯ್ಲಿಲ್ವಾ ಅಂತ ನಾವು. ಯಾಕೆಂದರೆ ಅವ್ನು ಹೇಳೋ ಮಾತಿಗೆಲ್ಲ ಇವನ ಹತ್ರ ಯಾವ ಡಾಕ್ಯುಮೆಂಟು ಇರಲ್ಲ. ಆಟೋ ತಗೊಂಡಿದ್ದೀನಿ ಅನ್ನೋದೊಂದು ಡಾಕ್ಯುಮೆಂಟ್ ಇರುತ್ತೆ, ಕಂಪ್ಲೀಟ್ ಡಾಕ್ಯುಮೆಂಟ್ ಇರಲ್ಲ. ಓಕೆ ಅವಾಗೇನಾಗುತ್ತೆ, ಡೈಲಿ 400 ರೂಪಾಯಿ ನಿಂಗೆ ಕಷ್ಟ ಸುಖ ಬಿಟ್ಬಿಡ್ಬೇಕು. 400 ರೂಪಾಯಿ ಎತ್ತು ಮಡಗಿ ಲೆಕ್ಕ ತೋರಿಸ್ಬೇಕು. ಅವಲ್ಲೇ ನಾನು 1,000 ರೂಪಾಯಿ ದುಡಿತೀನಿ ಅಂತ ಹೇಳಿದ್ನಲ್ಲ, ನಾನು 1,000 ರೂಪಾಯಿ ದುಡಿತೀನಿ, ನೀವು ಫೈನಾನ್ಸ್ ಎಷ್ಟು ಕಟ್ತೀರಾ ಅಂತ ನೀವು ಕೇಳಲಿಲ್ಲ. ಈಗ ನಾನು ಹೇಳ್ತೀನಿ ನೋಡಿ, ಸ್ವಂತ ದುಡ್ಡು, ಫೈನಾನ್ಸ್ ಇಲ್ಲ, ದುಡ್ಡು ಉಳಿತದೆ. ಕರೆಕ್ಟ್, ಉಳಿತಾಯ. ಹೌದು ಹೌದು. ಈಗ 400 ರೂಪಾಯಿ ಉಳಿಸಿದ್ದೀನಿ ನಾನು, ಇಷ್ಟೆಲ್ಲ ಮಾತಾಡಿ ಸಂಪಾದನೆ ಮಾಡಿದ್ದೀನಿ. ನಾನೇನು ಮಾಡ್ತಾ ಇದ್ದೀನಿ, ಈಗ 400 ರೂಪಾಯಿ ನಂದೇ ಆಟೋ, ನಾನು ಬೇರೆಯವ್ರಿಗಾದ್ರೆ 200 ರೂಪಾಯಿ ಕೊಡ್ತಾ ಇರಲಿಲ್ವ ಅಂದ್ಬಿಟ್ಟು ಡೈಲಿ 200 ರೂಪಾಯಿ ಇದನ್ನ 10 ರೂಪಾಯಿ ಕಾಯಿನ ತಗೊಂಡೋಗ್ಬಿಟ್ಟು ಹಾಕ್ಬಿಡ್ತಾ ಇದ್ದೀನಿ. ಅದು ಎಷ್ಟಾಗೋದೋ ನಮಗೆ ಗೊತ್ತಿಲ್ಲ. ಅದು ಒಂದು ಕಡೆ ಇದೆ, ಅದನ್ನ ಎತ್ತಕ್ಕೂ ಆಗಲ್ಲ. ಎಷ್ಟು ಎತ್ಬೋದು ಚೇಂಜು? ನೀವು ಎತ್ತಿದ್ರೆ 20,000 ರೂಪಾಯಿ ಚೇಂಜ್ ಎತ್ತಕ್ಕಾಗಲ್ಲ ಗೊತ್ತಾ, ಅಷ್ಟು ವೆಯ್ಟ್ ಬರುತ್ತೆ. 15 ವರ್ಷದಿಂದ ಮಡಗಿದ್ದೀವಿ ನಾವು ಕಾಯಿನ. ಸೂಪರ್ ಸೂಪರ್. 15 ವರ್ಷದಿಂದ ಕಾಯಿನ ಮಡಗಿದ್ದೀವಿ. ಒಂದು ಕಾಲದಲ್ಲಿ 10 ರೂಪಾಯಿ ಕಾಯಿನ್ ನಡೆಯಲ್ಲ, ಎಲ್ಲ ಓಡೋಗ್ಬಿಡ್ತು ಅಂತ ಹೇಳಿದ್ರು. ಈಗ ಮಣಿಪುರಂ ಗೋಲ್ಡ್ನವ್ರು ಬಂದು ಹೇಳ್ತಾರೆ, 10 ರೂಪಾಯಿ ಕಾಯಿನ್ ಕೊಡ್ರಿ, ಚಿನ್ನ ಕೊಡ್ತೀನಿ. ಅದೇ ಹೇಳಿದೆ ನಮ್ಮ ಹೆಂಗಸರಿಗೆ, ನೋಡೆ ಓಡಲ್ಲ ಅಂದೆ. ಇವಾಗ ನೋಡ, ಅವ್ರು 10 ರೂಪಾಯಿ ಕೊಡಿ, ಚಿನ್ನ ಕೊಡ್ತೀನಿ. ಉಳಿತಾಯ ಆಗತ್ತಣ್ಣ. ಕರೆಕ್ಟ್. ಉಳಿತಾಯ ಮಾಡಬೇಕಮ್ಮ, ಉಳಿತಾಯ ಮಾಡಬೇಕು. 100ಕ್ಕೆ 100 ಸರಿ ಯೋಚನೆ ಮಾಡಿದ್ರು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆಗಿನ್ನ ಮುಖ್ಯವಾಗಿ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಬೇಕು. ಓಕೆ. ನಿಮ್ಮ ಚಾನಲ್ಗೆ ಬಂದು ಮಾತಾಡೋದು, ನಿಮ್ಮನ್ನು ನೋಡಿ ನಮಗೆ ಖುಷಿ ಆಯಿತು, ಸಂತೋಷ ಆಯಿತು. ನಮ್ಮ ಕಷ್ಟ ಹೇಳ್ಕೊಳಕ್ಕೂ ಒಂದು ದಾರಿ ಆಯಿತು. ನಾವು ಹಿಂಗೆ ಬದುಕ್ತು ಅಂತ ನಮ್ಮ ಕಣ್ಣಲ್ಲಿ ನಾವೇ ನೋಡೋದಕ್ಕೊಂದು ಖುಷಿ ಆಯಿತು.
ನಿಮ್ಮನ್ನ ನೋಡಿ ಒಂದಷ್ಟು ಜನ ಅದೇ ತರ ಬದುಕೋಕ್ಕೂ Change ಕಲಿಬೋದು. ಆಗ್ಬೇಕು. ಹೌದು. ಆಗಲೇಬೇಕು. ಹ್ಮ್ ಯಾಕೆ ಆಗಲ್ಲ ಅಂತ ಕೇಳಿದ್ರೆ ನಾನು ಉದಾಹರಣೆ. ಹ್ಮ್ 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 ನನ್ನಂಗೆ ಆಗಬೇಡ. ಹ್ಮ್ ಈಗ ದೇವ್ರನ್ನ ಕೈ ಮುಗಿತೀವಿ ತಿರುಪ್ತಿಗೆ ಹೋಗಿ ನಾವು ನೀವಿಬ್ಬರು. ಯಾರು ಕೈ ಮುಗಿತಾನೆ ಅವ್ನಿಗೆ ಒಳ್ಳೇದು ಮಾಡ್ತಾನೆ ದೇವರು. ಪಕ್ಕದಲ್ಲಿ ಸುಮ್ಮನೆ ನಿಂತಿರೋ ಅವ್ನಿಗೆ ಒಳ್ಳೇದು ಮಾಡೋಕ್ಕೆ. ಹೌದು. ನಾನು ದಡ್ಡ ಅಂದರೆ ದೇವ್ರು ದಡ್ಡನಾ? ದೇವ್ರು ದಡ್ಡ ಅಲ್ಲ. ದೇವರು ಅವನು ಏನು ಮಾಡೋನು ಅದನ್ನು ನೀನು ಅನುಸರಣೆ ಮಾಡು. ಹ್ಮ್ 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 ಸಾಲ ಮಾಡು, ಹ್ಮ್ ಬೆಲೆ ಕೊಡು. ಫುಟ್ಪಾತ್ಗೆ ಹೋಗ್ಬೇಡ, ಹ್ಮ್ 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 ಸಾಲ ಮಾಡು, ಒಂದು ಬೆಲೆ ತಗೋ, ಕಷ್ಟಪಡು, ಅದಕ್ಕೊಂದು ಬೆವರಿರಲಿ. ಹ್ಮ್ 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 ಬೆವರಿಲ್ಲದೆ ಕಷ್ಟ ಮಾಡೋಕ್ಕೆ ಹೋಗ್ಬಾರ್ದು. ಯಾವ ಮಕ್ಕಳು ಮರಿನೂ ನಮ್ಮ ಜೊತೇಲಿ ಬರಲ್ಲ. ಬೆವರು ಉಡಿಸು ನೀನು ಎಲ್ಲನೂ ಬಂದ. ಕೊಳೆಯಿಂದ ಗಣಪತಿ ಬಂದವನಿ. ಹ್ಮ್ ಹ್ಮ್ ಮೈಯಲ್ಲಿ ಕೊಳೆ ಉಸ್ತಾರಲ್ಲ, ಕೊಳೆಯಿಂದ ಗಣಪತಿ ಬಂದವನೇ. ಫಸ್ಟ್ ಕೊಳೆ ಮಾಡ್ಕೊ, ಹ್ಮ್ ಆಮೇಲೆ ಗಣಪತಿ ಬರ್ತಾನೆ. ಕೈಯೇ ಕೊಳೆ ಆಗದೆ ನೀನು ಸಂಪಾದನೆ ಮಾಡಿ ಹೆಂಗಾಯ್ತೈತೆ? ಹೌದು ಹೌದು. ಕೈ ಕೊಳೆ ಮಾಡ್ಕೊ, ಗಣಪತಿ ಬರ್ತಾನೆ. ಹ್ಮ್ ಹ್ಮ್ ಮನೇಲಿ ಕಸ ಮಾಡು, ಲಕ್ಷ್ಮಿ ಬರ್ತದೆ. ನೀನು ಬೆಳಗ್ಗೆ ಎದ್ದೊಳ್ಳೋದು ಯೋಚನೆ ಮಾಡು. ಇವತ್ತೇನು ಮಾಡಿದ್ರೆ ನನಗಿಟ್ಟು ಸಿಗುತ್ತೆ, ಏನು ಮಾಡಿದ್ರೆ ಒಳ್ಳೆಯ ಹೆಸರು ಬರುತ್ತೆ. ಹ್ಮ್ ಹ್ಮ್ ಕೂಡಿಕ್ಕದು ಆಮೇಲೆ. ಆ ದಿನಕ್ಕೆ ನಿನ್ಗೆ ಅಕಸ್ಮಾತು ನಿನ್ನ ತುಂಬ ಒಳ್ಳೆಯದಾಗಬೇಕು, ನಾನು ಚೆಂದಾಗಿರಬೇಕು, ಆರಾಮಾಗಿರಬೇಕು, ನಾನು ದೇವ್ರ ಹತ್ರ ಲೆಕ್ಕಕ್ಕೆ ಹೋಗ್ಬೇಕು ಅಂದರೆ ದಿನ ಸುಳ್ಳು ಹೇಳು. ನೀನು ಬೇಡ ಅನ್ನಲ್ಲ ನಾವು. ಅದು ನಿನ್ನ ಹೊಟ್ಟೆಪಾಡು. ಒಂದು ದಿನಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡು, ಒಂದೇ ಒಂದು. ನಿನಗೆ ಗೊತ್ತಿದ್ದಂಗೆ ಏನೂ ಸಿಕ್ಕಿಲ್ವ ನಿನ್ನ ಕೈಲಿ ಒಳ್ಳೆ ಕೆಲಸ ಮಾಡೋದಕ್ಕೆ? ಒಳ್ಳೆ ಕೆಲಸ ಅಂದರೆ ಯಾವುದು? ಬಾಯಲ್ಲೊಬ್ಬನ ಸಹಾಯ ಮಾಡ್ಬೋದು, ಕೈಯಲ್ಲೊಬ್ಬನಿಗೆ ಅನ್ನ ಹಾಕ್ಬೋದು, ಚೆಂದಾಗಿರುವಂಥ ಆಶೀರ್ವಾದ ಮಾಡ್ಬೋದು. ಇವೆಲ್ಲ ನಿನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಒಂದು ಗ್ಲಾಸಾದ್ರು ನೀರು ತಗೊಂಡೋಗ್ಬಿಟ್ಟು ಯಾವುದೋ ಒಂದು ತೆಂಗಿನ ಮರಕ್ಕೆ ಅದು ಹೋಗ್ಬೋದಲ್ವ? ಅದು ಒಳ್ಳೆ ಕೆಲಸನೇ ಅಲ್ವ? ಹೌದು ಹೌದು. ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದೇ ದಾರಿ. ಕೆಟ್ಟ ಕೆಲಸ ಮಾಡೋದಕ್ಕೆ 100 ದಾರಿ. ಈಗ ಸಂಪಾದನೆ ಮಾಡೋದಕ್ಕೆ ಒಂದೇ ಮೊಬೈಲ್ ಸಾಕು. ನೀವು 4 ಮೊಬೈಲ್ ಬೇಕು ಅಂದರೆ 4 ಮೊಬೈಲಲ್ಲೂ 4 ಪಿಕ್ಚರ್ ನೀವು ನೋಡ್ತೀರಾ? ಆಗತ್ತಾ? ಇಲ್ಲ. ಇವಾಗ ನಿಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟಮಾಟ ಹೇಳಿದ್ರು ಅನ್ಕೊಳ್ಳಿ. ಈ 3 ನಿಮಗೆ ಬೇಕು. 3 ಹೆಂಗೆ ಒಂದೇ ಸರಿ ಕೇಳ್ತೀರಾ? ಅದಕ್ಕೇನು ಸಿಸ್ಟಮ್ ಅದೇ. ಮೆಣಸಿನ್ಕಾಯಿ ಕೊಡು, ಟಮಾಟ ಕೊಡು, ಈರುಳ್ಳಿ, ಅದಾದ್ರ ಕೆಲಸ ಅದಾದ್ ಮಾಡ್ತದೆ. ಅವು 3 ಕೊಡು ಅಂದರೆ ಅವ್ನು ಯಾವ್ದು 3 ಕೊಡೋದು? ಹಿಂಗೆ ಆಪ್ಷನ್ ಇರೋದು ಮೇಯ್ನ್ ಅಲ್ಲ, ಆಪ್ಷನ್ ಅನುಸರಣೆ ಮಾಡೋದು ಮೇಯ್ನು. ಆಪ್ಷನ್ 100 ಇದೆ ನಮಗೆ. ಇವಾಗ ನಾನು ಸಾಲ ತಗೊಂಡ್ರೆ ನಾನು ತಗೊಂಡಿಲ್ಲ, ನನಗೆ ಬೇಡ ಅಂತ ಎಲ್ಲರೂ ಹಂಗೆ ಹೇಳ್ತಾರಾ? ಹೇಳಲ್ಲ. ಅವ್ರಿಗೆ ಬೇಕು ಅನ್ನೋದು ಅವ್ರಿಗೆ. ಅದೇ ಹೇಳಿದ್ನಲ್ಲ, 3 ಲಕ್ಷ ಆಟೋ ತಗೋ, 12,000 ಫೈನಾನ್ಸ್ ಕೊಟ್ಟು ಸಂಪಾದನೆ ಮಾಡು, ಹೆಸರು ಮಾಡು. ನಾವು ರಿಯಲ್ಲಾಗಿ ಏನಾರು ಅಲ್ಲಿ ತಪ್ಪು ಮಾಡಿ ತಗ್ಲಾಕೊಂಡು ಗಾಡಿ ಪಲ್ಟಾಯಿಸ್ಕೊಂಬಿಟ್ರೆ ಅದು ಒಂದು ಸರಿ ರಿಯಲ್ಲು. ನೀವು ತಿರುಗಿಸಿ 4 ಸರಿ ತೋರಿಸೋದು ರೀಲು. ರಾಜ್ಕುಮಾರು ಸ್ಕ್ರೀನ್ ಮೇಲೆ 10 ಸರಿ ಬರ್ಬೋದು, ಅದೇ ನಾವು 10 ಸರಿ ಬರೋಕ್ಕಾಗಲ್ಲ, ಒಂದು ಸರಿ. ಹೌದು. ಅದೇ ಮನುಷ್ಯನ ನಿಜವಾದ ಜೀವನ. ನೀನು ತಾರ್ ರೋಡಲ್ಲಿ ಬದುಕ್ತೀನಿ ಅಂತ ನೀನು ಹೇಳ್ಕೊಂಬಿಟ್ರೆ ತಾರ್ ರೋಡು ನಿನ್ನ ಇಕ್ಕಣಕ್ಕೆ ಇಷ್ಟಪಡಬೇಕು. ಕರೆಕ್ಟ್. ಹೌದು ಹೌದು. ಅದು ನಿನ್ನ ಇಷ್ಟ ಕಷ್ಟ ಕೇಳಲ್ಲ. ನೀನು ಕರೆಕ್ಟ್ ಆಗಿದ್ರೆ ಇಕ್ಕಂಥದ್ದೇ, ಇಲ್ಲಾಂದರೆ ಸೈಡ್ಗೆ ಹಾಕ್ಬಿಡ್ತದೆ. ಎಲ್ಲರೂ ಆಟೋ ಓಡಿಸ್ತೀನಿ, ಎಲ್ಲರೂ ಬಸ್ ಓಡಿಸ್ತೀನಿ, ಎಲ್ಲರೂ ಎಣ್ಣೆ ಅಂಗಡಿ, ಅವೆಲ್ಲ ಇಲ್ಲ. ತಾರ್ ರೋಡ್ ಕೂಡ ಜನನ ಬಯಸ್ತದೆ. ಕರೆಕ್ಟ್ ಕೈ ಕರೆಕ್ಟ್ ಆಗೈತಾ, ಗಾಡಿ ಓಡ್ಸೋಕ್ಕೆ ಬರ್ತದ, ತಾರ್ ರೋಡ್ ಒಪ್ಕೊತದೆ. ಇಲ್ಲಾಂದ್ರೆ ಹೆಂಗೆ ಒಪ್ಕೊತದೆ? ನಾವು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ 100% ನೀವು ಎಫೆಕ್ಟ್ ಹಾಕಿಲ್ಲ ಅಂದ್ರೂ 90% ಹಾಕಬೇಕು. 10% ಡೌಟಲ್ಲಿದ್ದರೂ ಓಕೆ, 90% ನೀವು ಸಕ್ಸಸ್ ಆಗಬೇಕು ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಇಷ್ಟೊತ್ತು ನಾನು ಕೇಳಿದ್ರಲ್ಲ, ನಂತರ ನೀವು ಮಾಡಿ. ಆವಾಗ ನಿಮ್ಗೆ ಆಸೆನೇ ಇರಲ್ಲ. ಮಹಾರಾಜಂಗಾರು ಒಂದು ಆಸೆ ಇರ್ತದೆ, ನಂತರ ಮಾಡ್ರಿ ಆಸೆ ಇರಲ್ಲ. ತಿಂದಾಯ್ತು, ಉಂಡಾಯ್ತು, ಮಾಡಾಯ್ತು, ಬದುಕಾಯ್ತು, ಕಷ್ಟ ಸುಖ ಎಲ್ಲ ಅನುಭವಿಸಾಯ್ತು. ಕೂಡಿ ಮಡಗಿದ್ರೆ ಕೂಡಿ ಸಂಸಾರ ಅಂತಾರೆ. ನೀನೇನು ಮಡಗಿದ್ರೆ ಅದು ಪರದೇಶಿ ಸಂಸಾರ ಅಂತಾರೆ. ನೀನು ಸಂಪಾದನೆ ಮಾಡು, ಮಡಗು, ನೋಡು,
ಒಳ್ಳೆಯದು ಕೆಟ್ಟದ್ದು ಕಾಯ್ತಿದ್ದೆ. ಏನು ಮಾಡದೆ ಸುಮ್ಮನೆ ಮಾತಾಡೋದು, ಸುಮ್ಮನೆ ಏನೋ ಒಂದು ಕೆಲಸ ಮಾಡೋದು, ಈ ಆಪ್ಷನ್ಗಳು ಹೇಳಿದ್ರಲ್ಲ, ಹೌದು ಹೌದು. ಇವೆಲ್ಲ ಹೇಳಬೇಕು ಅಂದರೆ ಜನ ಅಡ್ಜಸ್ಟ್ ಆಗೋರೆ, ನಮ್ಮ ಆಟೋ ಡ್ರೈವರ್ಗಳು ಅಡ್ಜಸ್ಟ್ ಆಗಿಲ್ಲ. ಹೌದು. ಯಾರಾದರೂ ಮುಂದೆ ಒಬ್ಬ ಬಂದು ನನ್ನ ಕೇಳಿ ಆಟೋ ಡ್ರೈವರ್ ಇವತ್ತು ಕೊಟ್ಟಿರೋ ಮಾತಿಗೆ 3 ಮೊಬೈಲ್ ಇಟ್ಕೊಂಡಿದೆಯಲ್ಲ, ಎಷ್ಟು ಬಾಡಿಗೆ ಹೊಡಿತೆ? ನಿಮಗೆ ಕಣ್ಣಿಗೆ ಕಾಣೋ ದೃಶ್ಯ ಅದಷ್ಟೇ, ಹೌದು ಹೌದು. ಅದರಲ್ಲಿ ಯೂಸ್ ಇಲ್ಲ. 3 ಆಪ್ಷನ್ ಇಟ್ಕೊಂಡ್ರೆ 3 ಬಾಡಿಗೆ ಹೊಡಿಯೋಕ್ಕಾಯ್ತೈತಾ? 1 ಟಿ ವಿ ಇಟ್ಕೊಂಡು 3 ಪಿಕ್ಚರ್ ನೋಡೋಕ್ಕಾಯ್ತೈತಾ? 3 ಟಿ ವಿ 3 ಕಡೆ ಮಾಡಿಬಿಟ್ರೂ ಹಂಗಾರೆ 3 ಪಿಕ್ಚರನ್ನು ಒಂದೇ ಸರಿ ನೋಡ್ತೀರಾ? ಇಲ್ಲ. ಅವೆಲ್ಲ ಸುಮ್ಮನೆ ಎಕ್ಸ್ಟ್ರಾ ಜನಗಳು ಡೆಕೋರೇಷನ್. ಒಂದೇ ಮಾತಾರಂ, ಒಂದು ಫೋನು, ಒಂದು ಮಾತು, ಒಂದು ಕೆಲಸ ಪಕ್ಕ ಇರಬೇಕು. ಓಕೆ. 3 ಫೋನ್ ಇಕ್ಕೊಂಡು 4 ಫೋನ್ ಇಕ್ಕೊಂಡು, ಇನ್ನೂ ಕೆಲವರು ಆ ಫೋನ್ ಇಕ್ಕೊಂಡು ಏನೋ ಆಟ ಆಡ್ತಾ ಇರ್ತಾರೆ, ಕರೆದ್ರೂ ಬರಲ್ಲ. ಹೌದು. ಕೆಲವರು ಅದರಲ್ಲೇ ಯಾಮರ್ಸಕ್ಕೆ ನೋಡ್ತಾ ಇರ್ತಾರೆ. 500 ರೂಪಾಯಿ 600 ರೂಪಾಯಿ ಬಾಡಿಗೆ ಬಂದರೆ ಹೋಗೋದು, ಇಲ್ಲ ನಿಂತು ಇಲ್ಲ ಅಂತ. ಈಗ ನಾವೊಬ್ಬರು ಕರೆಕ್ಟು ಅಂತ ಹೇಳ್ಕೊಂಡು ತಿರುಗಿದ್ರೆ ಕೆಲಸಕ್ಕೆ ಬರೋಲ್ಲ. ನಮ್ಮಂಗೆ 10 ಜನ ಕರೆಕ್ಟ್ ಆದ್ರೇ ನಾವು ಈ ಸಮಾಜನ ಕಾಪಾಡೋಕ್ಕಾಗೋದು, ಸಮಾಜದಲ್ಲಿ ನಾವು ಬದುಕೋಕ್ಕಾಗೋದು. ಕರೆಕ್ಟ್. ಇಲ್ಲ ಅಂದರೆ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಹತ್ರ ಒಂದು 2 ಗಂಟೆಗಳ ಕಾಲ ನಾವು ಮೇ ಬಿ ಮಾತನಾಡಿದ್ವಿ ಅಂತ ಅನ್ಕೋತೀನಿ. ಸೊ ತುಂಬ ವಿಷಯಗಳು ನನಗೂ ಕೂಡ ತಿಳಿಯಿತು. ಸೊ ನಿಮ್ಮ ಜೀವನದ ಪಾಠ ನನಗೂ ಕೂಡ ಒಂದಷ್ಟು ಅರ್ಥ ಆಯಿತು. ನೀವು ಏನು ಬೆಳೆದು ಬಂದ್ರಿ, ಹೇಗೆ ಜೀವನ ಸಾಗಿಸಿದ್ರಿ. ನಾರ್ಮಲ್ ಆಗಿ ನಮ್ಮ ಕಣ್ಣು ದೃಷ್ಟಿಗೆ ಆಟೋ ಡ್ರೈವರ್ಸು ಅಂತಂದರೆ ಒಂಥರ ಕಂಡ್ರೆ, ಸೊ ಆಟೋ ಡ್ರೈವರ್ ಅವರ ನಿಜ ಜೀವನ ಹೆಂಗಿರುತ್ತೆ ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ. ಸೊ ಇವತ್ತಿನ ವಿಡಿಯೋ ಒಂದಷ್ಟು ಜನರಿಗೆ ಮೇ ಬಿ ಇನ್ಸ್ಪಿರೇಷನ್ ಆಗಿರುತ್ತೆ. ಅವ್ರಿಗೂ ಕೂಡ ಓಕೆ, ಸೊ ನಮಗೂ ಕೂಡ ಇವ್ರ ಮಾತುಗಳು ಚೆನ್ನಾಗಿ ಅನ್ನಿಸ್ತು, ನಾವು ಕೂಡ ಇವ್ರ ಥರ ಬೇಕು ಅಂತ ಅನಿಸುವಂಥ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಏನು ಕನಸಿದೆಯೋ ಅಥವಾ ಈಗ ನಿಮ್ಮ ಒಂದು ಆಟೋ ಡ್ರೈವರ್ ಆಗಿ ನೀವು ಯಾವ ಸೇವೆನ ಸಲ್ಲಿಸ್ತಾ ಇದ್ದೀರೋ ಅದೆಲ್ಲವೂ ಕೂಡ ಚೆನ್ನಾಗಾಗಲಿ, ನಿಮಗೂ ಕೂಡ ನೆಮ್ಮದಿ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಸೊ ಆಟೋ ಡ್ರೈವರ್ ಅಂತಂದರೆ ನಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ಒಂದಷ್ಟು ಇಮ್ಯಾಜಿನೇಷನ್ ಇರುತ್ತೆ. ಅವರ ಲೈಫ್ ಸ್ಟೈಲ್ ಹೆಂಗಿರಬಹುದು, ಏನು ಎತ್ತ, ಅವರ ಜೀವನ ಶೈಲಿ ಹೆಂಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. Boss Wala. Be the boss.